ಹಲೋ ಎಲ್ರಿಗೂ. ಎಲ್ರು ನಿಮ್ಮ ಮನೆಯಲ್ಲಿ ಆರೋಗ್ಯವಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಚಾಟ್ಸ್ ಅನ್ನೋದು ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ಅದರಲ್ಲೂ ಪಾನಿಪುರಿ ಅನ್ನೋದು ಎಲ್ರೂ ಫೇವ್ರೆಟ್. ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಪಾನಿಪುರಿ ಹಾಗೂ ಗರಿ ಗರಿಯಾಗಿರುವಂತಹ ಪೂರಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕ್ವಿಕ್ ಆಗಿ ಪಾನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಖಾರವಾಗಿ ಹುಳಿ ಹುಳಿ ಆಗಿರುವಂತಹ ಪಾನಿಪುರಿಗೆ ಪಾನಿ ಮಾಡ್ಕೋಬೇಕಾದ್ರೆ ಈ ಒಂದು ಪಾರ್ಟ್ನ ಸ್ಕಿಪ್ ಮಾಡ್ಕೋಬೇಡಿ, ಯಾಕಂತಂದ್ರೆ ಇದು ತುಂಬಾನೇ ಟೇಸ್ಟ್ ಕೊಡುತ್ತೆ. ಸೊ ಮೊದಲಿಗೆ ಪ್ರೀ ಹೀಟ್ ಮಾಡ್ಕೊಳ್ಳಿ ಕುಕ್ಕರ್ನ. ಅದಾದ ನಂತರ ಜೀರಿಗೆ, ಕೊತ್ತಂಬರಿ ಹಾಗೂ ಒಣಮೆಣಸನ್ನ ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಂ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ 3 ನಿಮಿಷ. ಇದು ಚೆನ್ನಾಗಿ ರೋಸ್ಟ್ ಆದ ನಂತರ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ಒಂದು ಪೌಡರ್ನ ಪಾನಿಗೆ ಸೇರಿಸ್ಕೊಳ್ಳೋದ್ರಿಂದ ಪಾನಿ ತುಂಬಾನೇ ಹುಳಿ ಹುಳಿಯಾಗಿ ಖಾರವಾಗಿ ಬರುತ್ತೆ. ಸೊ ಇವಾಗ ಇಲ್ಲೊಂದು ಪ್ಲೇಟ್ ಅಲ್ಲಿ ನಿಂಬೆ ಹಣ್ಣು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಹಸಿರು ಮೆಣಸಿನಕಾಯಿ, ಈರುಳ್ಳಿ ಹಾಗೆ ಸ್ವಲ್ಪ ಶುಂಠಿಯನ್ನು ತಕೊಂಡಿದ್ದೀನಿ. ಸೊ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯಿ ಹಾಗೂ ಸ್ವಲ್ಪ ಶುಂಠಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊತಿದ್ದೀನಿ. ಈರುಳ್ಳಿ ಹಾಗೂ ನಿಂಬೆ ಹಣ್ಣನ್ನ ಹಾಕೋಕ್ ಹೋಗಬೇಡಿ, ಅದು ಬಿಟ್ಟು ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಹುಣಸೆ ಹಣ್ಣಿನ ರಸನೂ ಕೂಡ ಸೇರಿಸ್ಕೊಂತಿದ್ದೀನಿ. ಹುಣಸೆ ಹಣ್ಣಿನ ರಸ ಮಾಡೋದು ತುಂಬಾನೇ ಸುಲಭ. ಒಂದ್ ಸ್ವಲ್ಪ ನೀರಿಗೆ ಹುಣಸೆ ಹಣ್ಣನ್ನ ಹಾಕಿ 2-3 ನಿಮಿಷ ನೆನೆಯಕ್ ಬಿಟ್ಬಿಡಿ. 2-3 ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸನ ಸೈಡಲ್ಲಿ ಇಟ್ಕೊಂಡ್ಬಿಡಿ, ಯಾಕಂತಂದ್ರೆ ಮತ್ತೆ ಸ್ಟಫಿಂಗ್ ರೆಡಿ ಮಾಡಬೇಕಾದ್ರೆ ಸ್ಟಫಿಂಗ್ಗೆ ಸ್ವಲ್ಪ ಹಾಕಿದ್ರೆ ಅದು ಕೂಡ ತುಂಬಾನೇ ಟೇಸ್ಟ್ ಕೊಡುತ್ತೆ. ಆ ಕಾರಣಕ್ಕಾಗಿ ಪಾನಿಗೆ ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂತಹ ಈ ಗ್ರೀನ್ ಪೇಸ್ಟ್ ಏನಿದೆ ಅದನ್ನ 1 ಸ್ಪೂನ್ ಆಗುವಷ್ಟು ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ಬಿಡಿ. ಸೊ ನಾನಿಲ್ಲಿ ಪಾನಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪೇಸ್ಟ್ ಏನಿದೆ ಅದನ್ನ ಈ ರೀತಿಯಾಗಿ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಜಲ್ಜೀರಾ ಪೌಡರ್ ಅಥವಾ ಪಾನಿಪುರಿ ಪೌಡರ್ನ ಈ ಒಂದು ನೀರಿಗೆ ಸೇರಿಸ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ಆಗ್ಲೇ ಮಾಡಿಟ್ಕೊಂಡಿರುವಂತಹ ಪೌಡರ್ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಜಾಸ್ತಿ ಬೇಕಂತಂದ್ರೆ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಆಗ್ಲೇ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಏನಿದೆ ಅದನ್ನ ಈ ಒಂದು ಪಾನಿ ಮೇಲೆ ಈ ರೀತಿಯಾಗಿ ಹಾಕ್ಬೇಕು. ಇಷ್ಟನ್ನ ಮಾಡಿದ್ರೆ ತುಂಬಾನೇ ರುಚಿಯಾಗಿರುವಂತಹ ಖಾರವಾಗಿ ಹುಳಿ ಹುಳಿಯಾಗಿರುವಂತಹ ಸ್ಟ್ರೀಟ್ ಸ್ಟೈಲ್ ಪಾನಿ ತರಾನೇ ರೆಡಿ ಆಗ್ಬಿಡುತ್ತೆ. ಸೊ ಇಲ್ಲಿ ಟೇಸ್ಟಿ ಆಗಿರುವಂತಹ ಪಾನಿ ರೆಡಿ ಆಗಿದೆ. ಇವಾಗ ಇಲ್ಲಿ ಸ್ಟಫಿಂಗ್ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಆಲೂಗಡ್ಡೆ ಹಾಗೂ ಕಪ್ಪು ಕಡಲೆ ಏನಿದೆ ಇದೆರಡನ್ನು ಒಟ್ಟಿಗೆ ಬಾಯ್ಲ್ ಮಾಡಿಕೊಂಡು ಈ ರೀತಿಯಾಗಿ ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಈ ಆಲೂಗಡ್ಡೆ ಹಾಗೂ ಕಪ್ಪು ಕಡಲೆ ಏನಿದೆ ಇದೆರಡು ಚೆನ್ನಾಗಿ ಬಾಯ್ಲ್ ಆಗಿರ್ಬೇಕು. ಅದೇ ರೀತಿ ನಾನಿಲ್ಲಿ ಈರುಳ್ಳಿನ ಸೇರಿಸ್ಕೊಂತಿದ್ದೀನಿ. ಈರುಳ್ಳಿನ ತುಂಬಾನೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಬೇಕಾಗುತ್ತೆ. ಅದೇ ರೀತಿ ನಾನಿಲ್ಲಿ ಹುಣಸೆ ಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಆಗ್ಲೇ ಹೇಳಿರುವ ಹಾಗೆ ಎತ್ತಿಟ್ಕೊಂಡಿರುವಂತಹ ಹುಣಸೆ ಹಣ್ಣಿನ ರಸ ಏನಿದೆ ಅದನ್ನ 2-3 ಸ್ಪೂನ್ ಆಗುವಷ್ಟು ಈ ಒಂದು ಸ್ಟಫಿಂಗ್ಗೆ ಸೇರಿಸ್ಕೋಬೇಕು. ಹಾಗೆ ಆಗ್ಲೇ ಪಾನಿಗೆ ಪ್ರಿಪೇರ್ ಮಾಡಿಟ್ಕೊಂಡಿರುವಂತಹ ಗ್ರೀನ್ ಪೇಸ್ಟ್ ಏನಿದೆ ಅದನ್ನ ಈ ಒಂದು ಸ್ಟಫಿಂಗ್ಗೆ ಸೇರಿಸ್ಕೊಬೇಕು. ತುಂಬಾನೇ ಟೇಸ್ಟ್ ಆಗುತ್ತೆ. 1 ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೆ 1 ಸ್ಪೂನ್ ಆಗುವಷ್ಟು ಜಲ್ಜೀರಾ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೊನೆಯದಾಗಿ ಗರಿಯಾಗಿರುವಂತಹ ಪೂರಿನ ಹೇಗ್ ಮಾಡುದು ಅಂತ ನೋಡೋಣ. ಒಂದು ದೊಡ್ಡ ಗಾತ್ರದ ಪ್ಲೇಟ್ ನಲ್ಲಿ 1 ಕಪ್ ಆಗುವಷ್ಟು ರವೆನ ಹಾಕಿ ಇದಕ್ಕೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂತಿದ್ದೀನಿ. ಈ ಒಂದು ಕೊಬ್ಬರಿ ಎಣ್ಣೆ ಏನಿದೆ ಅದನ್ನ ಉಗುರು ಬೆಚ್ಚಗೆ ಮಾಡಿಕೊಂಡು ಸೇರಿಸ್ಕೊಬೇಕು. ಈ ರೀತಿ ಮಾಡೋದ್ರಿಂದ ಪೂರಿ ತುಂಬಾನೇ ಕ್ರಿಸ್ಪಿ ಆಗಿ ಬರುತ್ತೆ. 3 ನಿಮಿಷದವರೆಗೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾನಿಲ್ಲಿ ಉಗುರು ಬೆಚ್ಚಗೆ ಮಾಡಿರುವಂತಹ ನೀರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರವೆ ನೀರನ್ನ ತುಂಬಾನೇ ಹೀರ್ಕೊಳ್ಳೋ ಕಾರಣ ಸ್ವಲ್ಪನೇ ನೀರನ್ನ ಹಾಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೊಂತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ. ಸುಮಾರು 1/4 ಗಂಟೆ ಆದ್ರೂ ಈ ರೀತಿಯಾಗಿ ಸ್ಮೂತ್ ಆಗಿ ನಾದ್ಕೊಳ್ಳಿ. 2-3 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಿ. 2-3 ನಿಮಿಷ ಆದ ನಂತರ ಈ ರೀತಿಯಾಗಿ ಚಿಕ್ಕದಾಗಿರುವಂತಹ ಬಾಲ್ಸ್ ಗಳನ್ನ ಮಾಡ್ಕೋಬೇಕು. ಸೊ ನಾನಿಲ್ಲಿ ಇವಾಗ ಲಟ್ಟಿಸ್ಕೊಂತಿದ್ದೀನಿ. ನೋಡ್ಬೋದು ಇಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂತ. ಅದೇ ರೀತಿಯಾಗಿ ಎಲ್ಲಾ ಬಾಲ್ಸ್ ಗಳನ್ನು ಕೂಡ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ಎಲ್ಲಾ ಕಡೆನೂ ಸೇಮ್ ಥಿಕ್ನೆಸ್ ನ ಇಟ್ಕೊಂಡು ಲಟ್ಟಿಸ್ಕೊಳ್ಳಿ ಈ ರೀತಿಯಾಗಿ. ಸೊ ಇನ್ನೊಂದ್ ಸೈಡ್ ನಲ್ಲಿ ಎಣ್ಣೆ ಬಿಸಿ ಆಗಿದೆ. ಲಟ್ಟಿಸ್ಕೊಂಡಿರುವಂತಹ ಪೂರಿ ಏನಿದೆ ಒಂದೊಂದಾಗಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಪೂರಿ ಉಬ್ಬಿ ಬರ್ಬೇಕಾದ್ರೆ ಈ ರೀತಿಯಾಗಿ ಸ್ವಲ್ಪ ಸ್ಲೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ.
ಎಲ್ಲಾ ಪೂರಿಗಳನ್ನು ಕೂಡ ಈ ರೀತಿಯಾಗಿ ಸ್ಲೈಟ್ ಆಗಿ ಪ್ರೆಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಣ್ಣೆನ ತುಂಬಾ ಬಿಸಿ ಮಾಡೋದಕ್ಕೆ ಹೋಗ್ಬೇಡಿ. ಒಂದ್ ಸ್ವಲ್ಪ ಬಿಸಿ ಆದ ನಂತರ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಎಣ್ಣೆ ಫುಲ್ ಬ್ಲಾಕ್ ಆಗ್ಬಿಡುತ್ತೆ. ಇದೇ ರೀತಿಯಾಗಿ ಎಲ್ಲಾ ಪೂರಿಗಳನ್ನು ಕೂಡ ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಹಿಟ್ಟನ್ನ ನಾದ್ಕೊಂಡು ತುಂಬಾ ಹೊತ್ತು ಇಟ್ಕೋಬಾರ್ದು. ಯಾಕಂತಂದ್ರೆ ಅದು ಒಂಥರ ಡ್ರೈ ಆಗ್ಬಿಡುತ್ತೆ. ಪೂರಿ ಚೆನ್ನಾಗಿ ಉಬ್ಬಿ ಬರ್ಬೇಕಾದ್ರೆ ಹಿಟ್ಟನ್ನ ತುಂಬಾ ಹೊತ್ತು ಇಟ್ಕೋಬಾರ್ದು. ಅದು ರವೆ ಆಗಿರೋ ಕಾರಣ ಬೇಗನೆ ಡ್ರೈ ಆಗ್ಬಿಡುತ್ತೆ. ಕ್ವಿಕ್ ಆಗಿ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡಿ. ಸೊ ನೋಡಿದ್ರಲ್ವಾ, ಟೇಸ್ಟಿ ಆಗಿರುವಂತಹ ಪಾನಿಪುರಿ ರೆಡಿ ಆಗಿದೆ. ಗರಿ ಗರಿ ಆಗಿರುವಂತಹ ಪೂರಿ ಹಾಗೂ ಟೇಸ್ಟಿ ಆಗಿರುವಂತಹ ಸ್ಟಫಿಂಗ್ ಹಾಗೂ ಪಾನಿ ಕೂಡ ರೆಡಿ ಆಗಿದೆ. ನೀವು ಒಂದ್ಸಲ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಿ. ಹಾಗೆ ಹೇಗ್ ಬಂದಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕ್ವಿಕ್ ಆಗಿ ರುಚಿಕರವಾದಂತಹ ಪಾನಿಪುರಿಯನ್ನು ಮನೆಯಲ್ಲಿ ಹೆಲ್ದಿಯಾಗಿ ತಯಾರು ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ.